ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ, ಪತ್ರಿಜಿ ಗುರುಗಳಿಗೂ ನಮಸ್ಕಾರ. ಬಟ್ ನಾನು ಪತ್ರಿಜಿ ಗುರುಗಳ ಹತ್ರ ಬರೋದಕ್ಕೆ ಮೊದಲಿಗೆ ನಾನ್ ವೆಜಿಟೇರಿಯನ್ ಆಗಿದೆ. ನನ್ನ ಫ್ಯಾಮಿಲಿನೂ ಹಂಗೇನೆ ಯಂತ್ರ ಮಂತ್ರ ತಂತ್ರ ಕುತಂತ್ರ ಎಲ್ಲ ಕಡೆನೂ ಹೋಗಿ ಭಯ ಹಾಕ್ಸ್ಕೊಬರ್ತಾ ಇದೆ. ಬಟ್ ನನ್ನ ಮೊಮ್ಮಗನಿಗೆ ಫಸ್ಟು ಇದೇ ಗುರುಗಳ ಕಡೆಯಿಂದಲೇ ಏನು ಹೆಸರು ಇಡಬೇಕು ಅಂದ್ರೆ ಗೊತ್ತಿಲ್ಲ. ನಮ್ಮ ಅಡಿಯ ಇಲ್ಲೇ ಕೆಲಸ ಮಾಡ್ತಾರೆ, ಪುಟ್ಟರಾಜು ಅಂತ, ಅವ್ರಿಗೆ ನನ್ನ ಮಗಳು ಕೊಟ್ಟಿರೋದು. ಅವರು ಹೆಸರು ಇಡಬೇಕು ಅಂತ ಹೇಳಿದ್ರು. ನಾನು ಹೇಳಿದೆ ಯಾವ ಹೆಸರಿದ್ದು ನಾವು ಯಾವ ಇದು ನಮ್ಮ ಮಗಳಿಗೂ ಬರೆಸಿದ್ದೆ ನನ್ನ ಜಾತಿಗೆ ಎಲ್ಲನೂ. ಅದಕ್ಕೆ ಅಪ್ಪ ಹೆಂಗೆ ಇವನಿಗೆ ಅಂದ್ರು, ಯಾವ ಜಾತಕನೇ ಬೇಡ ಏನು ಬೇಡ, ನೀನು ಗುರುಗಳ ಹತ್ರ ನಡೆ ಮಾಡ್ಬಿಟ್ಟು. ನಾನು ಬರೋ ಸ್ವಲ್ಪ ಲೇಟ್ ಆಗಿತ್ತು, ಆದರೂ ಅವತ್ತು ಕಾರ್ಯನಿಮಿತ್ತ ಗುರುಗಳೆಲ್ಲೂ ಹೋಗ್ಬೇಕಾಗಿತ್ತು. ಅಮ್ಮ ಅವರಿಬ್ರು ಇದ್ರು, ಕರ್ಕೊಂಬಂದಿರಂತೆ. ಜಸ್ಟ್ ಕೈನಲ್ಲಿ ಹಿಂಗೆ ಹಿಡ್ಕೊಂಡು ಹಿಂಗೆ ನೋಡ್ಬಿಟ್ಟು ಶಿಖರ್ ಚಂದ್ರ ಅಂತ ಹೆಸರಿಟ್ಟಿದ್ದಾರೆ ಅವನಿಗೆ. ಸೊ ಅಂತ ಮೊಮ್ಮಗನ ಜೊತೆ ನಾನು ಆಟ ಆಡ್ಕೊಂಡು, ಮತ್ತೆ ನನಗೂ ಏನೇನೋ ಆಸೆಗಳೆಲ್ಲ ಇದ್ದು ಎಲ್ಲನೂ ಬದಿಗಿಟ್ಟು ಎಲ್ಲ ಬಿಟ್ಬಿಟ್ಟು ನಾಳೆ ಸಾಯಕ್ಕೂ ನಾನು ರೆಡಿ ಆಗಿದ್ದೀನಿ. ಬಟ್ ನನಗೂ ಅಷ್ಟೇ, ಯಾರು ಅನ್ಕೊಂಡಿರಲ್ಲ. ನಾನು 2006 ಇಲ್ಲಿ ಗರಿ ಕನ್ಸ್ಟ್ರಕ್ಷನ್ ಮಾಡ್ಬೇಕಾದ್ರೆ ಗರಿ ಹಾಕೊಂಡಿತ್ತು, ಮೊಟ್ಟೆ ಗರಿ. ನಾವು ಸುಮ್ಮನೆ ಅವಾಗ ಗಾಡಿನಲ್ಲಿ ಬಂದ್ಬಿಟ್ಟು ಗುರುಗಳು ಮಾತಾಡ್ತಾ ಇರಲಿಲ್ಲ, ಅಕ್ಕಪಕ್ಕ ಏನು ಕೇಳ್ತಿರ್ಲಿಲ್ಲ. ಬರೋರಿಗೆಲ್ಲ ಹೇಳೋರು ಕಾಲ್ ಕ್ರಾಸ್ ಮಾಡಿ ಕೈ ಕ್ರಾಸ್ ಮಾಡಿ ಕಣ್ಣು ಮುಚ್ಚಿ ಅಬ್ಸರ್ವರ್ ಬತ್ತು ಅಂತ. ನಾನು ಅಲ್ಲಿರೋರಿಗೆಲ್ಲರೂ ಕೇಳುವೆ, ಏನಪ್ಪ ಬಂದವ್ರಿಗೆಲ್ಲ ಗುರುಗಳು ಈ ಥರ ಹೇಳ್ತಾರಲ್ಲ, ಇವ್ರು ಸಾಲ ಎಲ್ಲದು ಅಂತ ಹೇಳಿಸೋದಂಗೆ. ಇದು ನಮ್ಮ ಪ್ರಾಬ್ಲಮ್ಗಳು ಎಲ್ಲ ಹೆಂಗೆ ಅಂತಂದ್ರೆ, ಆಮೇಲೆ ಲಾಸ್ಟ್ಗೆ ಶಿವರಾಮಪ್ಪರ ಕ್ಲಾಸ್ಲು ನಾನು ಒಂದು ಕ್ಲಾಸ್ ಮಾಡಿಕೊಂಡೆ. ಅದಾದ್ಮೇಲೆ ನಮಗೆ ಸಾಗರ್ ಸರ್ ನನಗೊಂದು ಅವಕಾಶ ಕೊಟ್ಟರು 9th ಬ್ಲಾಕಲ್ಲಿ. ಇವಾಗ ಸೇವೆ ಮಾಡ್ತಾ ಇದ್ದೀನಿ. ಬಟ್ ಯಾವ ಥರ ಖುಷಿಯಾಗಿದೆ ಅಂದರೆ, ನಾನು ಕಲ್ತ್ಕೊಂಡಿರೋದು ಐದೇ ಒಂದು, ಕಾಲ್ ಕ್ರಾಸ್ ಮಾಡಿ ಕೈ ಕ್ರಾಸ್ ಮಾಡಿ ಕಣ್ಣು ಮುಚ್ಚಿ ಇವನಿಂದ ಸಂಸಾರ ಮಾಡಿ ಫ್ರೆಂಡ್ಶಿಪ್ ಮಾಡಿ ಅಂತ ಅರಿವಾದ್ಮೇಲೆ ನಮಗೆ ನೋಡಿದ್ದು ಸುಳ್ಳಾಗ್ಬೋದು, ಕೇಳಿದ್ದು ಸುಳ್ಳಾಗ್ಬೋದು, ನಿಧಾನಿಸಿದಾಗ ನಿಜ ತಿಳಿಯೋದು. ನೆಕ್ಸ್ಟ್ ನೋಡುವ ನೋಟ ಸುದ್ದಿ ಇರಬೇಕು, ಆಡುವ ಮಾತು ಸುದ್ದಿ ಇರಬೇಕು, ಮಾಡುವ ಕೆಲಸ ಸುದ್ದಿಯಾಗಿರ್ಬೇಕು. ಹೇಳಿದ್ನ ಮಾಡಬೇಕು, ಮಾಡೋದನ್ನ ಹೇಳ್ಬೇಕು, ಇಲ್ಲ ಅಂದ್ರೆ ಕಣ್ಣು ಮುಚ್ಕೊಂಡಿರ್ಬೇಕು. ನಿಜವಾದ ಧ್ಯಾನಿ ಯಾರು ಅಂದ್ರೆ, ನಾನು ನಂದು ನನ್ನಿಂದ ಅಂತ ಬಿಟ್ಟಿದ್ದೇನೆ. ನಿಜವಾದ ಧ್ಯಾನದ ಅರಿವು ಗುರುಗಳಿಂದ ಆಗಿದೆ. ಥ್ಯಾಂಕ್ಸ್, ಇಷ್ಟು ಅವಕಾಶ ಕೊಟ್ಟದಕ್ಕೆ ಥ್ಯಾಂಕ್ಸ್. ಮಹರ್ಷಿ ಪತ್ರಿಜಿ ಅವ್ರಿಗೂ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಧ್ಯಾನ ಮಿತ್ರರಿಗೂ ತುಂಬಿರೋದೇ ಧನ್ಯವಾದಗಳು. ಇವರೆಲ್ಲ ಹೇಳ್ದಂಗೆ ಪತ್ರಿಜಿ ಸರ್ ನಮ್ಮ ಜೊತೆಲಿದ್ರು. ನಾವು ಅವ್ರ ಜೊತೆ ಆ ಊರಿಗೆ ಹೋಗಿದ್ವಿ, ಅಲ್ಲಿ ಧ್ಯಾನ ಪ್ರಚಾರ ಮಾಡಿದ್ವಿ, ಬೇರೆ ದೇಶಕ್ಕೆ ಹೋಗಿದ್ವಿ ಅಂತೆಲ್ಲ ಹೇಳಿದ್ರು. ನೋಡಿ, ಆ ಭಾಗ್ಯ ನನಗೆ ಸಿಗ್ಲಿಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನಗೀಗ 62 ವರ್ಷ. ನಾನು ಏನು 60 ವರ್ಷ ನಾನು ಜೀವನ ಮಾಡಿದ್ದೀನಿ, ಅದೇನೇನಕ್ಕೂ ಅಲ್ಲ. ನಾನು ಧ್ಯಾನಕ್ಕೆ ಬಂದು 2 ವರ್ಷ ಆಯಿತು. ಈ 2 ವರ್ಷದಲ್ಲಿ ನಾನು ಧ್ಯಾನ ಕಲಿತು ಅದ್ರಲ್ಲಿ ಪಟ್ಟಿರೋಷ್ಟು ಸುಖ 60 ವರ್ಷ ನಾನು ಜೀವನ ಮಾಡೋದು ಏನೇನಕ್ಕೂ ಅಲ್ಲ. ಈ 2 ವರ್ಷದಲ್ಲಿ ಸಿಕ್ಕಿರೋ ಸಂತೋಷ ಅಷ್ಟು ಅದ್ಭುತ ನನಗಿದೆ. ಪತ್ರಿಜಿಯವರು ಎಲ್ಲರ ಜೊತೆನೂ ಓಡಾಡಿದ್ದಾರೆ, ಕೂತಿದ್ದಾರೆ, ಜೊತೆಲಿದ್ದಾರೆ ಅಂತೆಲ್ಲ ಹೇಳಿದ್ರು. ಆದರೆ ನಮ್ಗೆ ಆ ಬಗ್ಗೆ ಸಿಕ್ಕಲಿಲ್ಲ. ನಾನೊಂದು 7-8 ವರ್ಷದಿಂದ ಇಲ್ಲಿಗೆ ಟೂರ್ ಥರ ಬಂದಿದ್ದೆ ಈ ಪಿರಮಿಡ್ ವ್ಯಾಲಿಗೆ. ಅವತ್ತು ಪತ್ರಿಜಿ ನೋಡಿದ್ನೇನೋ ನನಗೆ ಜ್ಞಾಪಕ ಇಲ್ಲ. ಆದರೆ ಈ 2 ವರ್ಷ ಧ್ಯಾನದಲ್ಲಿ ನನಗೆ ಪತ್ರಿಜಿಯವರು ಬೇಕಾದಷ್ಟು ಸರಿ ನನಗೆ ಕನಸಿನಲ್ಲಿ ಧ್ಯಾನ ಮಾಡೋಕ್ಕಾರೆ ಬಂದಿದ್ದಾರೆ. ಮೊನ್ನೆ ಜಸ್ಟ್ ಈಗ ಒಂದು 3 ದಿವಸ ಮುಂಚೆ ಧ್ಯಾನ ಮಾಡೋಕ್ಕಾರೆ ಮೈಸೂರು ಪ್ರೋಗ್ರಾಮ್ ಇತ್ತು. ಎಲ್ಲಿ ಪ್ರೋಗ್ರಾಮ್ಗಳಾದರೂ ನಾನು ಅಟೆಂಡ್ ಮಾಡ್ತೀನಿ. ಆ ಪ್ರೋಗ್ರಾಮ್ಗೆ ಹೋಗಿ ಬಂದು 2 ದಿವಸ ಆದಮೇಲೆ ನಿನ್ನೆ ಇದು ಮೈಸೂರು ಶಾಂತಲಾ ಮೇಡಮ್ನವ್ರದ್ದು ಒಂದು ಮ್ಯೂಸಿಕ್ ಇದೆ, ಅದು ಭಾಳ ಚೆನ್ನಾಗಿದೆ, ಧ್ಯಾನದ ಮ್ಯೂಸಿಕ್. ಅದನ್ನು ಹಾಕೊಂಡು ಧ್ಯಾನ ಮಾಡ್ತಾ ಇದ್ದೆ. ಪತ್ರಿಜಿಯವರು ನಾನು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ವಿ. ಇದೊಂದು ಬಂತು, ಒಂದೇ ಸರಿ ಧ್ಯಾನ ಮಾಡುವಾಗ ಅದೊಂದು ಬಂತು. ಮತ್ತೆ ಇನ್ನೊಂದು 2 ನಿಮಿಷ ಆದಮೇಲೆ ಒಂದು ದೊಡ್ಡ ಮರದ ದಿಮ್ಮಿ ಬರ್ತಾ ಇದೆ ನನಗೆ ಗುದ್ದಕ್ಕೆ. ಪತ್ರಿಜಿ ಸರ್ ಆ ದಿಮ್ಮಿನ ದೂರಕ್ಕೆ ಹಿಂಗೆ ತೆಳ್ತಾ ಇದ್ದಾರೆ. ಇದನ್ನ ನನಗೆ ಧ್ಯಾನದಲ್ಲಿ ಬಂದಿದ್ದು. ಇವತ್ತು ನೀವೆಲ್ಲ ಇದನ್ನ ಪತ್ರಿಜಿಯವ್ರ ಜೊತೆ ಓಡಾಡಿದ್ವಿ, ಜೊತೆಲಿದ್ವಿ ಅಂದಿದ್ದು ಕೇಳಿ ನನಗೂ ಅವ್ರ ಜೊತೆ ಭಾಗ್ಯ ಬರಲಿಲ್ವ ಅನ್ಕೊಂತ ಇದ್ದೆ. ನನಗೆ ಧ್ಯಾನದಲ್ಲಿ ಈ ರೀತಿ ಸಿಕ್ಕೋದಿಲ್ಲ, ಇದೇ ತುಂಬಿರೋದು ಸಂತೋಷ. ಆಮೇಲೆ ಧ್ಯಾನದಲ್ಲಿ ಸ್ವರ್ಗ ಅಲ್ಲಿದೆ ಇಲ್ಲಿದೆ ಅಂತಾರೆ. ಧ್ಯಾನ ಮಾಡಿದವ್ರಿಗೆ ಸ್ವರ್ಗ ಇಲ್ಲೇ ಇದೆ. ಸ್ವರ್ಗ ಕಾಣಕ್ಕೆ ಏನು ಅಲ್ಲಿಗೆ ಹೋಗ್ಬೇಕಾಗಿಲ್ಲ, ಧ್ಯಾನ ಮಾಡಿದ್ರಲ್ಲೇ ಸ್ವರ್ಗ ಕಾಣುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.